ನಮಸ್ಕಾರ ರೀ ಎಲ್ಲದರ ಮಂದಿಗೆ. ನಾ ಇವತ್ತು NS 125 ಇದು ಹೊಸ ಫೀಚರ್ಸ್ ಬಂದೈತಿ 2026ಕ್ಕಿಂತ ಮೊದಲು ಬಂದು ಸ್ವಲ್ಪ ಒಂದು ತಿಂಗಳ ಮೊದಲು. ಸೊ ಇದ್ರೊಳಗೆ ನೀವು ಬೇರೆ ಬೇರೆ ಕಲರ್ ನೋಡಿರ್ತೀರಿ, ಬ್ಲೂ, ಆರೆಂಜ್. ಈಗ ನಿಮ್ಗೆ ಇದ್ರೊಳಗೆ ವೈಟ್ ಕಲರ್ ಕೊಟ್ಟಾರ ಮತ್ತು ಫೀಚರ್ಸನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಈ ಗಾಡಿ ಬಿಲ್ಡ್ ಕ್ವಾಲಿಟಿ ಫೀಚರ್ಸ್ ಯಾವ ಕೊಟ್ಟಾರೋ ಎಲ್ಲನೂ ಪೂರ್ತಿಯಾಗಿ ನೋಡೋಣಂತ. ಸೊ ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡೋಣ, ಸ್ಟಾರ್ಟ್ ಮಾಡೋಣಂತ ಬರ್ರಿ. ಮತ್ತು ಈಗೀಗ ಲೇಟೆಸ್ಟ್ ಆಗಿರೋ ಬಂದಂಥ NS ಒಂದು ರೌಂಡ್ ಹಾಕೊಂಬರೋಣ. ಯಾವ ಥರ ಬಿಲ್ಡ್ ಕ್ವಾಲಿಟಿ ಮತ್ತು ಕಲರ್ ಏನೇನೈತಿ ಎಲ್ಲನೂ ನೋಡ್ಕೊಂಬರೋಣ ಅಂತ ಒಂದು ರೌಂಡ್ ಗಾಡಿನ ನೋಡ್ಕೊಂಬರೋಣ ಬರ್ರಿ. ಸೊ ಈ ಥರ ನಿಮ್ಗೆ ಫ್ರಂಟ್ ಲುಕ್ ಸಿಗ್ತೈತಿ. ಇಲ್ಲಿ ಸೈಡ್ ಬಂದ್ರೆ ನೋಡ್ಬೋದು ನೀವು, ಈ ಥರ ನಿಮ್ಗೆ ವೈಟ್ ಕಲರ್ ಒಳಗೆ ಸಿಗ್ತೈತಿ. ಸೊ ಈ ಗಾಡಿ ನೋಡೋಕೆ NS 200 ಥರ ಕಾಣ್ತೈತಿ ನಿಮ್ಗೆ. ಈ ಮೊದಲ ವೈಟ್ ಕಲರ್ ಅದು ಜಾಸ್ತಿ ಇತ್ತು. ಸೊ ಈ ಗಾಡಿ ಲುಕ್ ನೋಡಿದ್ರೆ ಅದೇ ಥರ ನಿಮ್ಗೆ ಕಾಣ್ತೈತಿ. ಮತ್ತು ಇಲ್ಲಿ ನಿಮ್ಗೆ ಪಿಂಕ್ ಕಲರ್ ಒಳಗೆ 125 ಅಂತೇಳಿ ಬರ್ದಾರೆ, ಬ್ಯಾಡ್ಜಿಂಗ್ ಮಾಡ್ಯಾರ. ನೋಡ್ಬೋದು ನೀವು ಯಾವ ಥರ ಶಾರ್ಪ್ ಲುಕ್ ಮತ್ತು ಕಲರ್ಫುಲ್ ಬ್ರೈಟ್ ಕಲರ್ ಐತಿ. ಇಲ್ಲೇ ನಿಮ್ಗೆ ಫ್ಯೂಲ್ ಇಂಜೆಕ್ಟರ್ ಅಂತೇಳಿ ಒಂದು ಇದನ್ನು ಕೊಟ್ಟಾರ. ಈ ಥರ ಒಂದು ಸೈಡಿಗೆ ಸಿಗ್ತೈತಿ. ಮತ್ತು ಹಿಂದೆ ಬಂದರೆ ನಿಮ್ಗೆ ಸ್ವಲ್ಪ ಲುಕ್ ಚಲೋ ಕಾಣಕ್ಕೆ. ಮತ್ತು ಇಲ್ಲಿ ನಿಮ್ಗೆ ಪಿಂಕ್ ಕಲರ್ ಮತ್ತು ವೈಟ್ ಕಲರ್ ಬ್ಯಾಡ್ಜಿಂಗ್ ಮಾಡ್ಯಾರ. ಇಲ್ಲಿ ನೋಡ್ಬೋದು ನೀವು NS 125 ಅಂತೇಳಿ. NS ವೈಟ್ ಕಲರ್, 125 ಪಿಂಕ್ ಕಲರ್ ಹೋಗೈತಿ. ಮತ್ತು ಹಿಂದೆ ನೋಡೋದಾದ್ರೆ ನಿಮ್ಗೆ ಈ ಥರ ಬ್ಯಾಕ್ ಲುಕ್ ಸಿಗ್ತೈತಿ. ಸೇಮ್ ಎರಡೂ ಕಡೆ ನಿಮ್ಗೆ NS 125 ಅಂತೇಳಿ ಬ್ಯಾಡ್ಜಿಂಗ್, ಮತ್ತು ಆ ಕಡೆ ಈ ಕಡೆ ಎಲ್ಲ ಸೇಮ್ ಕಲರ್ ಸಿಗ್ತೈತಿ. ನಾವು ಫ್ರಂಟಿಂದ ನೋಡ್ಕೊಂಡು ಹೋಗೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ LED ಹೆಡ್ ಲ್ಯಾಂಪ್ ಸಿಗ್ತೈತಿ. ಹೈ ಬೀಮ, ಲೋ ಬೀಮ ಎಲ್ಲ LED ಸಿಗ್ತೈತಿ. ಮತ್ತು ಇಂಡಿಕೇಟ್ರ್ ನಿಮ್ಗೆ ಹೆಲೋಜನ್ ಇಂಡಿಕೇಟರ್ ಕೊಟ್ಟಾರ. ಹೆಡ್ ಲ್ಯಾಂಪ್ ಅಷ್ಟೇ ನಿಮ್ಗೆ LED ಬರ್ತೈತಿ. ಇನ್ನು ಈ ಸೈಡಿಂದ ನೋಡೋದಾದ್ರೆ ನಿಮ್ಗೆ ಇಲ್ಲೇ ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತಾವೆ. ಇಲ್ಲೊಂದು ಮಡ್ಗಾರ್ಡ್ ಕೊಟ್ಟಾರೆ, ಅದು ಕಾರ್ಬನ್ ಫೈಬರ್ ಥರ ಡಿಸೈನ್ ಮಾಡ್ಯಾರ. ಮಡ್ಗಾರ್ಡ್ ಮೇಲೆ ನೋಡ್ಬೋದು ನೀವು. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಸಿಂಗಲ್ ಚಾನಲ್ ABS ಸಿಗ್ತೈತಿ. ಮತ್ತು ಫ್ರಂಟ್ ನಿಮ್ಗೆ ಡಿಸ್ಕ್ ಬ್ರೇಕ್ ಸಿಗ್ತೈತಿ. ಇಲ್ಲೊಂದು ರಿಫ್ಲೆಕ್ಟರ್ ಕೊಟ್ಟಾರೆ. ಈ ಟೈರ್ 17 ಇಂಚ್ ಅಲಾಯ್ ವೀಲ್ ಐತಿ. ಮತ್ತು ಈ ಟೈರ್ ಸೆಕ್ಷನ್ ಬಂದುಬಿಟ್ಟು 90/90 ಇಂಚ್ ಸೆಕ್ಷನ್ ಟೈರ್ ಐತಿ ಗಾಡಿದು. ನಿಮ್ಗೆ ಆಗ ಹೇಳಿದಂಗೆ ಇಲ್ಲಿ ಶಾರ್ಪ್ ಎಡ್ಜ್ ಮಾಡಿ ಲುಕ್ ಮಾಡಿ ಮತ್ತು ಈ ಥರ ವೈಟ್ ಕಲರು ಕೊಟ್ಟಾರೆ. ಇಲ್ಲಿ ನಿಮ್ಗೆ ಈ ಗಾಡಿ ಒಳಗೆ ಫ್ಯೂಲ್ ಇಂಜೆಕ್ಟರ್ ಕೂಡ ಬರ್ತಾರೆ. ಇನ್ನು ಗಾಡಿ ಹಾರ್ಟ್ ಅಂದರೆ ಎಂಜಿನ್ ಬಗ್ಗೆ ನೋಡಿದಾದ್ರೆ ಈ ಗಾಡಿ ಒಳಗೆ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಗಾಡಿ ಐತಿದೆ. ಮತ್ತು ಈ ಗಾಡಿ ಒಳಗೆ ಬಂದುಬಿಟ್ಟು 124.45 cc ಎಂಜಿನ್ ಬರ್ತೈತಿ. ಮತ್ತು ಇನ್ನು ಪವರ್ ಬಗ್ಗೆ ನೋಡೋದಾದ್ರೆ 12 BHP ಪವರ್ ಮತ್ತು 11 Nm ಟಾರ್ಕ್ ಸಿಗ್ತೈತಿ ಈ ಗಾಡಿ ಒಳಗೆ. ಮತ್ತು ಅದಷ್ಟೇ ಅಲ್ಲ, ಈ ಗಾಡಿ ಒಳಗೆ ಹೊಸದು ಏನು ಕೊಟ್ಟಾರಂದ್ರೆ ಇಲ್ಲೇ ಕಿಕ್ ಸ್ಟಾರ್ಟೂ ಕೊಟ್ಟಾರೆ ನಿಮ್ಗೆ, ಮತ್ತು ಪವರ್ ಸ್ಟಾರ್ಟೂ ಸಿಗ್ತೈತಿ ಈ ಗಾಡಿ ಒಳಗೆ. ಇನ್ನು ನೆಕೆಡ್ ಗಾಡಿ ಇದೆ. ಎಂಜಿನ ಈ ಥರ ಬ್ಯಾಡ್ಜಿಂಗ್ ಬಜಾಜ್ ಸಿಗ್ತೈತಿ. ಮತ್ತು ಈ ಕೆಳಗೆ ಬಂದರೆ ನಿಮ್ಗೆ ಇಲ್ಲಿ ಒಂದು ಗಾರ್ಡ್ ಥರ ಕೊಟ್ಟಾನ, ಎಂಜಿನ್ ಗಾರ್ಡ್. ಸೊ ಇದಕ್ಕೂ ಒಂದು ಕಲರ್ ಕೊಟ್ಟಾನ, ನಿಮ್ಗೆ ವೈಟ ಮತ್ತು ಪಿಂಕ್ ಕಲರ್ ಕೊಟ್ಟಾನ. ಮತ್ತು ಇಲ್ಲಿ ಬರ್ತಾ ನಿಮ್ಗೆ ಫ್ರಂಟ್ ಪುಟ್ ರೆಸ್ಟ್ ಸಿಗ್ತೈತಿ. ಮತ್ತು ರಿಯರ್ ಬ್ರೇಕ್ ಲಿವರ್ ಸಿಗ್ತೈತಿ. ಈ ಥರ ಬ್ರೇಕ್ ಲಿವರ್ ಕೊಟ್ಟಾನ. ಸೊ ನೋಡ್ಬೋದು ನೀವು. ಮತ್ತು ಇಲ್ಲಿ ಹಿಂದೆ ನಿಮ್ಗೆ ರಿಯರ್ ಫುಟ್ ರೆಸ್ಟೂ ಸಿಗ್ತೈತಿ, ಅಡ್ಜಸ್ಟೇಬಲ್. ಅದಕ್ಕಾಗಿ ಒಂದು ಆ್ಯಂಗಲ್ ಮಾಡಿ ಫುಟ್ ರೆಸ್ಟನ್ನ ಕೊಟ್ಟಾರೆ. ಮತ್ತು ಹಿಂದೆ ಬರ್ತಾ ನೋಡ್ಬೋದು ನೀವು, ಇಲ್ಲಿ ನಿಮ್ಗೆ ಮೊನೋಸಾರ್ ಸಸ್ಪೆನ್ಷನ್ ಸಿಗ್ತೈತಿ. ಪ್ರೀಲೋಡ್ ಅಡ್ಜಸ್ಟರ್ ಐತಿ, ಅದನ್ನು ನೀವು ಅಡ್ಜಸ್ಟ್ನೂ ಮಾಡ್ಕೋಬೋದು. ಇನ್ನು ಹಿಂದಿನ ಟೈರ್ ನೋಡೋದಾದ್ರೆ ಹಿಂದೆ ನಿಮ್ಗೆ ಮುಂದಷ್ಟು ಡಿಸ್ಕ್ ಬ್ರೇಕ್ ಸಿಗ್ತೈತಿ. ಹಿಂದೆ ಈ ಗಾಡಿ ಒಳಗೆ ಡ್ರಮ್ ಬ್ರೇಕ್ ಐತಿ. ಮತ್ತು ಟೈರ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ 125/80 ಸೆಕ್ಷನ್ ಟೈರ್ ಸಿಗ್ತೈತಿ ಈ ಗಾಡಿ ಒಳಗೆ. ಈ ಗಾಡಿ ಇನ್ನು ರಿಯರ್ ಟೈರ್ ನೋಡೋದಾದ್ರೆ ಇಲ್ಲಿ ನಿಮ್ಗೆ ABS ಸೆನ್ಸರ್ ಕೂಡ ಕೊಟ್ಟಾರ. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಸೆನ್ಸರ್ ಇದು ಮಾಡ್ಯಾರಂತೆ ಕನೆಕ್ಟ್. ಈ ಗಾಡಿ ಒಳಗೆ ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮ್ ಇರೋದ್ರಿಂದ ಹಿಂದೆ ಮುಂದೆ ಎರಡು ಕಡೆ ಬ್ರೇಕಿಂಗ್ ಸಿಸ್ಟಮ್ ಹಿಡಿತೈತಿ. ಮತ್ತು ಮಡ್ಗಾರ್ಡ್ ನೋಡ್ಬೋದು ನೀವು ಯಾವ ಥರ ಡಿಸೈನ್ ಮಾಡ್ಯಾರಂತೆ. ಪೂರ ಕವರ್ ಆಗೈತೆ ಟೈರ್ ಪೂರ ಇಲ್ಲಿ. ಮತ್ತು ಮೇಯ್ನಾಗಿ ಮಳೆಗಾಲ ಒಳಗೆ ಅಥವಾ ನೀರು ಏನಾರ ಕೆಳಗಿದ್ರೆ ರಾಡಿ ಸಿಡಿಲಂಗೆ ಇಲ್ಲಿ ಕೊಟ್ಟಾರ. ಮತ್ತು ಇಲ್ಲಿ ಫುಲ್ಲಿ ಕವರ್ ಮಾಡ್ಯಾರ ನಿಮ್ಗೆ. ಗಾಡಿ ಹಿಂದೆ ಕುಂತವ್ರಿಗೆ ಏನೂ ಇದಾಗಬಾರ್ದು ಅಂತೇಳಿ, ಮತ್ತು ಹಿಂದೆ ರಾಡಿನೂ ಧೂಳ ಏನೂ ಸಿಡಿಬಾರ್ದು ಅಂತೇಳಿ ಆ ಥರ ನಿಮ್ಗೆ ಫುಲ್ಲಿ ಮಡ್ಗಾರ್ಡನ್ನ ಕವರ್ ಮಾಡೈತಿ ಈ ಗಾಡಿ. ಇನ್ನು ರಿಯಲ್ ಟೇಲ್ ಲ್ಯಾಂಪ್ ನೋಡೋದಾದ್ರೆ ಅಂದ್ರೆ ನಿಮ್ಗೆ ಬ್ರೇಕ್ ಲ್ಯಾಂಪ್ ಸಿಗ್ತೈತಿ. ಇಲ್ಲಿ ಇದು LED ಒಳಗೆ ಸಿಗ್ತೈತಿ. ಮತ್ತು ಇಂಡಿಕೇಟರ್ ನೋಡೋದಾದ್ರೆ ಇಲ್ಲಿ ಹಿಂದೆ ಕೂಡ ನಿಮ್ಗೆ ಹೆಲೋಜನ್ ಇಂಡಿಕೇಟರ್ ಸಿಗ್ತಾವೆ. ಬ್ರೇಕ್ ಲ್ಯಾಂಪ್ ಅಷ್ಟೇ LED ಐತಿ, ಮತ್ತು ಇಂಡಿಕೇಟರ್ ಹೆಲೋಜನ್ ಇಂಡಿಕೇಟರ್ ಐತಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ರಿಫ್ಲೆಕ್ಟರ್ ಕೂಡ ಐತಿ. ಮತ್ತು ಇಲ್ಲಿ ನೀವು ನಂಬರ್ ಪ್ಲೇಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತಿನ್ನು ಲೆಫ್ಟ್ ಸೈಡ್ ನೋಡೋದಾದ್ರೆ ಈ ಕಡೆ ಬಂದ್ರೆ ನಿಮ್ಗೆ ಇದು ಮಡ್ಗಾರ್ಡ್ ಸೇಮ್ ಲುಕ್ ಇದೆ ಸಿಗ್ತೈತಿ. ಮತ್ತು ಇಲ್ಲಿ ನಿಮ್ಗೆ ಒಂದು ಸಾರಿ ಗಾರ್ಡ್ನು ಕೊಡ್ತಾರೆ. ಅಕಸ್ಮಾತ್ ಮನೆಯವ್ರಿಗೆ ಯಾರಾದರೂ ಕರ್ಕೊಂಡು ಹೋಗತ್ತಿದ್ರೆ ಇಲ್ಲಿ ನಿಮ್ಗೆ ಸಾರಿ ಗಾರ್ಡ್ನು ಐತಿ. ಮತ್ತು ಇಲ್ಲಿ ಇದು ಕೂಡ ನಿಮ್ಗೆ ಚೈನ್ ಕವರ್ ಆಗಿ ಕೂಡ ಇದು ವರ್ಕ್ ಮಾಡ್ತೈತಿ. ಇಲ್ಲಿ ನೋಡ್ಬೋದು ಪ್ಲಾಸ್ಟಿಕ್ ಅದು ಒಂದು ಕವರ್ ಮಾಡ್ಯಾರ, ಅದಕ್ಕೆ ಮಡ್ಗಾರ್ಡನ್ನು ಅಟ್ಯಾಚ್ ಮಾಡಿದ್ದಾರೆ. ನೋಡ್ಬೋದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತೇಳಿ. ಮತ್ತು ಇಲ್ಲಿ ನಿಮ್ಗೆ ಈ ಸೈಡ್ ಬಂದರೆ ನಿಮ್ಗೆ ಲೆಫ್ಟಲ್ಲಿ ಒಂದು ರಿಯರ್ ಫುಟ್ ರೆಸ್ಟ್ ಇರ್ತೈತಿ. ಅದಕ್ಕೂ ಕೂಡ ಸೇಮ್ ರೈಟ್ ಥರ ಯಾವುದೈತಿ ಅದೇ ಥರನ ಸೇಮ್ ಆ್ಯಂಗಲ್ಲ ಈಚೆ ಕಡೆ ಹಾಕಿ ಇಲ್ಲಿ ಲೆಫ್ಟ್ನಿಗೂ ರಿಯರ್ ಫುಟ್ ರೆಸ್ಟನ್ನು ಕೊಟ್ಟಾರೆ. ಇಲ್ಲಿ ನೋಡ್ಬೋದು ಚೈನ ಈ ಥರ ಕಾಣ್ತೈತಿ ನಿಮ್ಗೆ, ಓಪನ್ ಚೈನ್ ಐತಿ. ಮತ್ತು ಇಲ್ಲಿ ಬಂದ ಆ ಥರ ಚೈನ್ ಕವರ್ ಐತಿ.
ಮತ್ತು ಈ ಗಾಡಿ ಒಳಗೆ ನಿಮ್ಗೆ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗ್ತೈತಿ. ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ. ಫಸ್ಟ್ ಗೇರ್ ಡೌನ್ ಇರ್ತೈತಿ, ಆಮೇಲೆ ನಡುಕ್ಕೆ ನ್ಯೂಟ್ರಲ್, ಆಮೇಲೆ 4 ಗೇರ್ ಅಪ್ ಗೇರ್ ಇರ್ತಾವೆ. ಮತ್ತು ಈ ಥರ ನಿಮ್ಗೆ ಎಂಜಿನ ನೆಕೆಟಾಗಿ ಈ ಥರ ಲುಕ್ ಕಾಣ್ತೈತಿ. ಸ್ವಲ್ಪ ಬಲ್ಕಿಯಾಗಿ ಕಾಣ್ತೈತಿ. ಇದು ನೋಡೋಕೆ ಸ್ಪೋರ್ಟ್ ಬೈಕ್ ಥರ ಅನ್ಸ್ಬೇಕು, ಆ ಥರ ಲುಕ್ ಕೊಟ್ಟಾರೆ. ನಾನು ಗಾಡಿ ಸೀಟ್ ಬಗ್ಗೆ ಮಾತಾಡೋದಾದ್ರೆ NS ಒಳಗೆ ಎಲ್ಲ ಗಾಡಿ ನಿಮ್ಗೆ ಸ್ಪ್ಲಿಟ್ ಸೀಟೇ ಸಿಗ್ತಾವೆ. ನೋಡ್ಬೋದು ನೀವು, ಸೀಟ್ ಅಂತೂ ಕಂಫರ್ಟೇಬಲ್ ಐತಿ. ಇದು ಸ್ವಲ್ಪ ಹಾರ್ಡ್ ಐತಿ, ಇದು ಅದಕ್ಕಿಂತ ಸ್ವಲ್ಪ ಸ್ಮೂತ್ ಐತಿ. ಲಾಂಗ್ ಎಲ್ಲ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಇಲ್ಲಿ ನಿಮ್ಗೊಂದು ಟ್ಯಾಂಕ್ ಪಾಡನ್ನು ಕೊಟ್ಟಾರೆ. ಮತ್ತು ಈ ಸೀಟಿನ ಓಪನ್ ಮಾಡೋಕ್ಕೆ ಇಲ್ಲಿ ನಿಮ್ಗೆ ಇದಕ್ಕೆ ಒಂದು ಲಾಕನ್ನು ಕೊಟ್ಟಾರೆ. ಅದನ್ನು ಈ ಲಾಕ್ ಓಪನ್ ಮಾಡಿ ಇಲ್ಲಿ ನಿಮ್ಗೆ ಟೂಲ್ಸ್ ಏನಾದರೂ ಈ ಸ್ಪ್ಲಿಟ್ ಸೀಟ್ ಓಪನ್ ಮಾಡಿ ಟೂಲ್ಸ್ ಎಲ್ಲ ಇಟ್ಕೋಬೋದು ನೀವು. ಇನ್ನು ಗಾಡಿ ಡ್ಯಾಶ್ ನೋಡೋದಾದ್ರೆ ನಿಮ್ಗೆ ಇದ್ರೊಳಗೆ LCD ಡಿಸ್ಪ್ಲೇ ಬರ್ತೈತಿ. ಇನ್ನು ಸ್ಟಾರ್ಟ್ ಮಾಡಿದ್ರೆ ಈ ಥರ ಬರ್ತೈತಿ. ನಿಮ್ಗೆ ಫಸ್ಟ್ ನಿಮ್ಗೆ ಬಂದು ಹೋಗ್ತಾ ಇಲ್ಲಿ ನಿಮ್ಗೆ ಟರ್ನ್ ಬೈ ಟರ್ನ್ ನೇವಿಗೇಷನ್ಸ್ ಕೂಡ ಸಿಗ್ತೈತಿ. ಮತ್ತು ಇಲ್ಲಿ ನಿಮ್ಗೆ ನ್ಯೂಟ್ರಲ್ ಇದ್ದರೆ ಗಾಡಿ ನ್ಯೂಟ್ರಲ್ ಇಂಡಿಕೇಟರ್, ಇಲ್ಲಿ ಹೈ ಬೀಮ ಲೋ ಬೀಮ ಅದನ್ನು ತೋರಿಸೈತಿ. ಇಲ್ಲಿ ನೋಡ್ಬೋದು ನೀವು. ಮತ್ತು ಇಲ್ಲಿ RPM ಇಂಡಿಕೇಟರ್ ಕೂಡ ಐತಿ. ಇಲ್ಲಿ ಸ್ವಿಚ್ ಗೇರ್ ಇಂಡಿಕೇಟರ್ ಯಾವ ಗೇರ್ ಒಳಗೆ ಐತಿ ಅಂತೇಳಿ ಅದನ್ನು ತೋರಿಸೈತಿ. ಈಗ ನಿಮ್ಗೆ ಸ್ಪೀಡೋಮೀಟ್ರ್ ಎಷ್ಟು ಸ್ಪೀಡ್ ಒಳಗೆ ಹೊಂಟೈತಿ ಅಂತೇಳಿ ತೋರಿಸೈತಿ. ಈ ಗಾಡಿ ಒಳಗೆ ಟರ್ನ್ ಬೈ ಟರ್ನ್ ನೇವಿಗೇಷನ್ ಅಷ್ಟೇ ಅಲ್ಲ, ಬ್ಲೂಟೂತ್ ಕನೆಕ್ಟಿವಿಟಿನೂ ಐತಿ. ಕಾಲ್ ಮತ್ತು ನೋಟಿಫಿಕೇಷನ್ ಏನಾರ ಬಂದರೆ ಆರಾಮಾಗಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ನೀವು ಗಾಡಿನ ಯೂಸ್ ಮಾಡ್ಬೋದು. ಇಲ್ಲಿ ಡ್ಯಾಶ್ಬೋರ್ಡ್ ಪಕ್ಕನ ನೋಡೋದಾದ್ರೆ ನಿಮ್ಗೆ ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಾನ. ಆರಾಮಾಗಿ ನೀವು ಗಾಡಿನ USB ಚಾರ್ಜ್ ಮಾಡ್ಕೋಬೋದು ಫೋನ್ನ ಗಾಡಿ ಒಳಗೆ ಹೊಂಟಾಗನ. ಮತ್ತು ಇನ್ನು ಹ್ಯಾಂಡಲ್ ಬಾರ್ ನೋಡೋದಾದ್ರೆ ನಿಮ್ಗೆ ಈ ಗಾಡಿ ಒಳಗೆ ಸಿಂಗಲ್ ಹ್ಯಾಂಡಲ್ ಬಾರ್ ಸಿಗ್ತೈತಿ. ಇನ್ನು ಲೆಫ್ಟ್ ಸೈಡ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಕ್ಲಚ್ ಸಿಗ್ತೈತಿ. ಮತ್ತು ಇಲ್ಲಿ ನಿಮ್ಗೆ ಹೈ ಬೀಮ ಲೋ ಬೀಮ ಮತ್ತು ಪಾಸ್ ಲ್ಯಾಂಪ್ ಮಾಡೋಕೆ ಇಲ್ಲಿ ನಿಮ್ಗೆ ಈ ಬಟನ್ನ ಕೊಟ್ಟಾರೆ. ಇಲ್ಲಿ ನೋಡ್ಬೋದು ನೀವು ಈ ಗಾಡಿ ಒಳಗೆ ಮೂರು ಮೋಡ್ ಅಂತ ಅದಾವ ಅಂತ ಹೇಳಿದ್ದೆ. ಆ ಮೋಡನ್ನ ಚೇಂಜ್ ಮಾಡ್ಕೊಳಕ್ಕೆ ಇಲ್ಲಿ ನಿಮ್ಗೆ ಮೋಡ್ ಬಟನ್ ಕೊಟ್ಟಾರೆ. ಸೊ ನೀವು ಯಾವ ಥರ ಡಬಲ್ ಟ್ಯಾಪ್ ಮಾಡ್ತೀರಿ ಅಲ್ಲಿ ನಿಮ್ಗೆ ಆ ಥರ ಮೋಡ್ ಚೇಂಜ್ ಆಕೈತಿ. ಸೊ ಇಲ್ಲಿ ನೋಡ್ಬೋದು ಆಫ್ ರೋಡ್ ಮೋಡ್ ಐತಿ. ಇಲ್ಲಿ ನಾನು ಡಬಲ್ ಟ್ಯಾಪ್ ಮಾಡಿದೆ, ಈಗ ಬೇರೆ ರೇನ್ ಮೋಡ್ ಒಳಗೆ ಬರ್ತೈತಿ, ಇಲ್ಲ ರೋಡ್ ಮೋಡ್ ಒಳಗೆ ಬರ್ತೈತಿ. ಆ ಥರ ನಿಮ್ಗೆ ಈ ಗಾಡಿ ಒಳಗೆ ಸಿಸ್ಟಮ್ ಕೊಟ್ಟಾನ. ಇಲ್ಲಿ ನಿಮ್ಗೆ ಇಂಡಿಕೇಟರ್ ಬಟನ್ ಸಿಗ್ತೈತಿ. ಯಾವ ಕಡೆ ಇಂಡಿಕೇಟರ್ ಹಾಕ್ತೀರಿ ಆ ಕಡೆ ಇಂಡಿಕೇಟರ್. ಇದು ಹಾರ್ನ್ ಬಟನ್. ಹಾರ್ನ್ ಸ್ವಲ್ಪ ಲೌಡನ್ನ ಐತಿ, ಕೇಳ್ಬೋದು ನೀವು. ಇನ್ನು ರೈಟ್ ಸೈಡ್ ನೋಡೋದಾದ್ರೆ ನಿಮ್ಗೆ ಎಕ್ಸಿಲರೇಟರ್ ಸಿಗ್ತೈತಿ. ಇಲ್ಲಿ ಫ್ರಂಟ್ ಬ್ರೇಕ್, ಇಲ್ಲಿ ನಿಮ್ಗೆ ಇಗ್ನಿಷನ್ ಆನ್ ಆಫ್ ಮಾಡೋದು ಬಟನ್ ಸಿಗ್ತೈತಿ. ಸೊ ಇಲ್ಲಿ ನಿಮ್ಗೆ ಪವರ್ ಸ್ಟಾರ್ಟರ್ ಬಟನ್ ಸಿಗ್ತೈತಿ. ನೋಡ್ಬೋದು ನೀವು. ಇಲ್ಲಿ ನಿಮ್ಗೆ ಎರಡು ಕಡೆ ಮಿರರ್ ಬರ್ತಾವೆ. ಮತ್ತು ನೀವು ಯಾವಾಗನ ನೀವು ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ತೀರಿ ಆವಾಗ ನಿಮ್ಗೆ ಇಲ್ಲಿ ಟರ್ನ್ ಬೈ ಟರ್ನ್ ನೇವಿಗೇಷನ್ ಎಲ್ಲ ತೋರಿಸ್ತೈತಿ ಗಾಡಿ ಒಳಗೆ. ಚಾವಿ ಒಳಗೆ ಏನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ, ಚಾವಿ ಸೇಮ್ ಹಳಿ ಗಾಡಿ ಯಾವ ಥರ ಬರ್ತಿತ್ತು ಅದೇ ಥರ ಚಾವಿ ಕೊಟ್ಟಾನ. ಇಲ್ಲಿ ನಿಮ್ಗೆ ಇಗ್ನಿಷನ್ ಪಾಯಿಂಟ್, ಇದರೊಳಗೆ ನೀವು ಹ್ಯಾಂಡಲ್ ಲಾಕ್ ಎಲ್ಲ ಮಾಡ್ಬೋದು. ಮತ್ತು ಇದೇ ಚಾವಿ ತೊಗೊಂಡು ನೀವು ಫ್ಯೂಯಲ್ ಟ್ಯಾಂಕ್ನು ಆರಾಮಾಗಿ ಓಪನ್ ಮಾಡ್ಬೋದು. ಈ ಥರ ಫ್ಯೂಯಲ್ ಟ್ಯಾಂಕ್ ಸಿಗ್ತದೆ ನಿಮ್ಗೆ. ಟೋಟಲಾಗಿ 12 ಲೀಟ್ರ್ ಫ್ಯೂಯಲ್ ಟ್ಯಾಂಕ್ ಐತಿ. ಈ ಗಾಡಿ ಮೇನಾಗಿ ನಿಮ್ಗೆ ಬ್ರೈಟ್ ಕನಕ ಅಂದ್ರೆ ಸ್ಪೋರ್ಟಿ ಲುಕ್ ಕನಕ ಟ್ಯಾಂಕನ್ನ ನಿಮ್ಗೆ ಭಾಳ ಇದನ್ನು ಅನ್ಬೋದು. ಯಾಕಂದ್ರೆ ಈ ಟ್ಯಾಂಕ್ನ ಅಷ್ಟು ಆ ಥರ ಲುಕ್ ಕೊಡ್ತೈತೆ ನಿಮ್ಗೆ ಯಾವುದೋ ಗಾಡಿಗಾಗಲಿ. ಇಲ್ಲಿ ನೋಡ್ಬೋದು ಟ್ಯಾಂಕ್ ಮೇಲೆ ಪಲ್ಸರ್ ಅಂತೇಳಿ ಇದನ್ನು ಬರ್ದಾರೆ. ಮತ್ತು ಇಲ್ಲಿ ನಿಮ್ಗೆ 125 ಅಂತೇಳಿ ಇಲ್ಲಿ ಕೂಡ ಬ್ಯಾಡ್ಜಿಂಗ್ ಬರ್ತೈತಿ. ಅದು ಕಲರ್ ಸ್ವಲ್ಪ ಡಿಫ್ರೆಂಟ್ ಕೊಟ್ಟಾನ. ನೋಡ್ಬೋದು ನೀವು, ಪಿಂಕ್ ಕಲರ್ ಒಳಗೆ ಐತಿ, ವೈಟ್ ಕಲರ್. ಇನ್ನು ಈ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ನಿಮ್ಗೆ 178 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತೈತಿ. ಮತ್ತು ಸೀಟ್ ಹೈಟ್ ನೋಡೋದಾದ್ರೆ 805 mm ಸೀಟ್ ಹೈಟ್ ಸಿಗ್ತೈತಿ. ಮತ್ತು ನಿಮ್ಗೆ ಈ ಗಾಡಿ ಒಳಗೆ ಎರಡು ಟೈರ್ ಕೂಡ ಟ್ಯೂಬ್ಲೆಸ್ ಟೈರ್ ಸಿಗ್ತಾವೆ. ಇನ್ನು ಸ್ಟ್ಯಾಂಡ್ ಬಗ್ಗೆ ಹೇಳೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಸಿಂಗಲ್ ಸ್ಟ್ಯಾಂಡೂ ಸಿಗ್ತೈತಿ, ಡಬಲ್ ಸ್ಟ್ಯಾಂಡೂ ಸಿಗ್ತೈತಿ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸಿಗ್ತೈತಿ. ಅಂದ್ರೆ ಸ್ಟ್ಯಾಂಡ್ ಹಾಕಿದರೆ ನಿಮ್ಗೆ ಗಾಡಿ ಚಾಲೂ ಆಗಂಗಿಲ್ಲ. ಈಗ ಎಲ್ಲ ಗಾಡಿ ಒಳಗೆ ಬಂದೈತಿ, ಆ ಥರನ ಇದ್ರೊಳಗೂ ಕೊಟ್ಟಾರೆ ಫೀಚರ್ಸ್. ಇನ್ನು ಇಷ್ಟೆಲ್ಲ ಫೀಚರ್ಸ್ ಆ್ಯಡ್ ಮಾಡಿದ್ಮೇಲೆ ಗಾಡಿ ವೇಟ್ ನೋಡೋದಾದ್ರೆ ನಿಮ್ಗೆ 145 kg ಗಾಡಿ ವೇಟ್ ಬರ್ತೈತಿ. ಸ್ವಲ್ಪ ಬೇರೆ NS ಅಂದ್ರೆ ಹೀರೋ ಎಕ್ಸ್ಟ್ರೀಮ್ ಅವಕ್ಕೆ ಕನೆಕ್ಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು. 145 kg ಗಾಡಿ ವೇಟ್ ಬರ್ತದೆ ಟೋಟಲಾಗಿ ನಿಮ್ಗೆ. ಸರ್ ನಮಸ್ತೆ, ಚಂದಮ್ಮ ಬಜಾಜ್ ಹುಬ್ಳಿಲಿ. ಮತ್ತು ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು NS 125 ABS ಮಾಡಲ್ಗೆ ಫೈನಾನ್ಸ್ ಲೋನ್ ಇದೆ. 9,999 ರೂಪಾಯಲ್ಲಿ ಡೌನ್ ಪೇಮೆಂಟಲ್ಲಿ ಬರುತ್ತೆ ಸರ್. ಬಜಾಜ್ ಫೈನಾನ್ಸ್ ಇದೆ, LNT ಫೈನಾನ್ಸ್ ಇದೆ, ಟಾಟಾ ಕ್ಯಾಪಿಟಲ್ ಇದೆ, HDFC ಇದೆ ಸರ್. ನೀವು ಒಂದು ಸತ ಬಂದು ಸ್ಕೀಮ್ ತೊಗೊಳ್ಳಿ ಸರ್. ಓಕೆ, ಒಂದು ಸತ ಬಂದು ವಿಸಿಟ್ ಮಾಡಿ ಎಲ್ಲ ಕೇಳ್ಕೊಂಡು ಆಮೇಲೆ ನೋಡ್ಬೋದು. ಹುಬ್ಬಳ್ಳಿ ಚನ್ನಮ್ಮ ಬಜಾಜ್ ಮೋಟರ್ಸಲ್ಲಿ ಎಕ್ಸ್ ಶೋರೂಮು NS 125 ABS ಮಾಡಲು 99,999 ರೂಪಾಯಿ ಇದೆ. ಮತ್ತು ಆನ್ ರೋಡ್ ಬಂದುಬಿಟ್ಟು 1,25,694 ರೂಪಾಯಿ ಇದೆ ಸರ್. ಈ NS 125 ಅಥವಾ ಯಾವುದೋ ಬಜಾಜ್ ಗಾಡಿ ನೀವೇನಾದರೂ ಬುಕ್ ಮಾಡಬೇಕಾಗಿತ್ತಂದ್ರೆ ಹುಬ್ಬಳ್ಳಿ ಧಾರವಾಡ ಮೇನ್ ರೋಡ್ ವಿದ್ಯಾನಗರ್ ಭೀಮಾ ಜ್ಯುವೆಲರ್ಸ್ ಅಪೋಸಿಟ್ ಇರುವಂಥ ಚೆನ್ನಮ್ಮ ಬಜಾಜ್ ಶೋರೂಮ್ಗೆ
ವಿಸಿಟ್ ಮಾಡಿರಿ. ಮತ್ತು ನಿಮ್ಗೆ ಮುಂದೆ ಯಾವ ಥರ ಗಾಡಿ ರಿವ್ಯೂ ಮಾಡ್ಬೇಕು ಅನ್ನೋದನ್ನು ಕಮೆಂಟ್ ಹಾಕ್ರಿ ಮತ್ತು ವೀಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.